ಪಾರ್ಟ್ ಟೈಮ್ ತರಕಾರಿ ವ್ಯಾಪಾರಿ ಫುಲ್ ಟೈಮ್ ಕಳ್ಳತನದ ಕೆಲಸ 68 ಕಳ್ಳತನದ ಕೇಸ್ನಲ್ಲಿ ಭಾಗಿಯಾಗಿದ್ದ ಖದೀಮ ಕೊನೆಗೂ ಲಾಕ್ ಆಗಿದ್ದಾನೆ. ಗದಗ ಪೊಲೀಸರ ಕಾರ್ಯಾಚರಣೆಯಲ್ಲಿ ಅಂತಾರಾಜ್ಯ ಕಳ್ಳ ಅರೆಸ್ಟ್ ಆಗಿದ್ದಾನೆ. 34 ಲಕ್ಷ ರೂಪಾಯಿ ಮೌಲ್ಯದ 342 ಗ್ರಾಂ ಚಿನ್ನವನ್ನ ಕದ್ದು ಎಸ್ಕೇಪ್ ಆಗಿದ್ದಂತಹ ಖದೀಮ ಮೇ ತಿಂಗಳಲ್ಲಿ ಬಸವ ಅನ್ನುವರ ಮನೆಯಲ್ಲಿ ಕಳ್ಳತನ ಮಾಡಿದ್ದ. ಮೂವರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತಂಡವನ್ನ ರಚಿಸಿ ಕಾರ್ಯಾಚರಣೆಯನ್ನ ಪೊಲೀಸರು ನಡೆಸಿದ್ರು. ತನಿಖೆ ನಡೆಸಿ ದಕ್ಷಿಣ ಕನ್ನಡ ಮೂಲದ ಮಾಸ್ಟರ್ ಮೈಂಡ್ ಮೊಹಮ್ಮದ್ ರಫೀಕ್ನನ್ನ ಅರೆಸ್ಟ್ ಮಾಡಲಾಗಿದೆ. ಬೆಳಗಾವಿಯ ಇಮ್ರಾನ್ ತಿಗಡಿ, ಹಾವೇರಿಯ ಮೌಲಾ ಅಲಿ ದರ್ಗಾ, ಈ ಮೂವರನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅರೆಸ್ಟ್ ಮಾಡಲಾಗಿದೆ. 34 ಲಕ್ಷ ರೂಪಾಯಿ ಮೌಲ್ಯದ 342 ಗ್ರಾಂ ಚಿನ್ನ ಜೊತೆಗೆ 1970 ಗ್ರಾಂ ಬೆಳ್ಳಿಯ ವಸ್ತುಗಳನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ ಇವರಿಂದ. ಜೊತೆಗೆ ಮನೆಯಲ್ಲಿ ಕಳ್ಳತನ ಮಾಡಿದ್ದ 8 ಲಕ್ಷ ರೂಪಾಯಿ ನಗದನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮೇ ತಿಂಗಳಲ್ಲಿ ಬಸವ ಎನ್ನುವರ ಮನೆಯಲ್ಲಿ ಇವರು ಕಳ್ಳತನವನ್ನ ಮಾಡಿದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. 68 ಕಳ್ಳತನದ ಕೇಸ್ನಲ್ಲಿ ಭಾಗಿಯಾಗಿದ್ದಂತಹ ಖದೀಮ ಸೇರಿದಂತೆ ಒಟ್ಟು ಮೂವರು ಅರೆಸ್ಟ್ ಆಗಿದ್ದಾರೆ. 34 ಲಕ್ಷ ರೂಪಾಯಿ ಮೌಲ್ಯದ 342 ಗ್ರಾಂ ಚಿನ್ನ. ಗದಗ ಜಿಲ್ಲೆಯ ಗದಗ ನಗರದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಮನೆಯಲ್ಲಿ ಒಂದು ಕಳ್ತನ ಆಗಿದೆ ಅಂತ ಹೇಳಿ ನಮಗೆ ಈ ಮಾಹಿತಿ ಮೇರೆಗೆ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಈ ಮನೆನ ವಿಸಿಟ್ ಮಾಡಿದ ಸಂದರ್ಭದಲ್ಲಿ ನಮ್ಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಮನೆಯಲ್ಲಿ ಈ ಓನರ್ಸ್ ಯಾವ ಸಂದರ್ಭದಲ್ಲಿ ಇರಲ್ಲ ಆ ಸಮಯದಲ್ಲಿ ಈ ಕಳ್ತನ ಮಾಡೋರು ಬಂದಿರ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ನೀಡ್ತಾರೆ. ಅದ್ರ ಬೇಸಿಸ್ ಮೇಲೆ ನಾವು ಗದಗ ಟೌನ್ ಪೊಲೀಸ್ ಸ್ಟೇಷನಲ್ಲಿ 73/2026 ಮೇರೆಗೆ ಒಂದು ಕಳ್ತನ ಪ್ರಕರಣನ ನಾವು ದಾಖಲು ಮಾಡ್ಕೊತೀವಿ. ಈ ಪ್ರಕರಣದಲ್ಲಿ ಸಾಕಷ್ಟು ಬೆಲೆ ಬಾಳುವ ವಸ್ತುಗಳು ಕಾಣೆಯಾಗಿರುತ್ತೆ. 342 ಗ್ರಾಮ್ ಅಷ್ಟು ಬಂಗಾರ, ಅಂದರೆ ಆಲ್ಮೋಸ್ಟ್ 34 ತೊಲಾಸ್ ಅಷ್ಟು ಬಂಗಾರ ಕಳ್ತನ ಆಗಿದ್ದು, ಮತ್ತು ಅದ್ರ ಜೊತೆಗೆ 1 kg 970 ಗ್ರಾಮ್ ಅಷ್ಟು ಬೆಳ್ಳಿ, ಇಷ್ಟು ಕಳ್ತನ ಆಗಿದೆ ಅಂತ ಹೇಳಿ ಈ ಪ್ರಕರಣ ಫಿರ್ಯಾದಿ ಯಾರು ನಮಗೆ ನೀಡಿರ್ತಾರೆ ಅವರು ನಮಗೆ ಹೇಳಿರ್ತಾರೆ. ಕಳ್ತನ ಮಾಡೋರು ಅವ್ರದ್ದೇ ಆದ ಒಂದು ಶೈಲಿಯಲ್ಲಿ ಮತ್ತು ಈ ಒಂದು ಏನು ಅವ್ರಿಗೂ ಕೂಡ ತಿಳಿದಿದೆ, ಈ ಗ್ಲೌಸ್ ಬಳಕೆ ಮಾಡಿದರು, ಮತ್ತು ಮಕ್ಕಕ್ಕೆ ಮಾಸ್ಕು, ಮತ್ತು CCTV ಇದಕ್ಕೆ ಆಗಬಾರ್ದು, ಮತ್ತು DVR ಕೂಡ ತೊಗೊಂಡೋಗಿರೋ ರೀತಿ ನಮಗೆ ಈ ಪ್ರಕರಣ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿರುತ್ತೆ. A2 ಆರೋಪಿ ಯಾರಿದ್ದಾರೆ, ಇಮ್ರಾನ್ ತಂದೆ ಕುತುಬುದ್ದೀನ್ ಅಂತ ಹೇಳಿ, ಇವನು ಬೈಲೊಂಗಲ್ದವನು. ಅವನು ನಮಗೆ ದೊರೆತಿದ್ದ ಸಂದರ್ಭದಲ್ಲಿ ನಮಗೆ ಈ ಪ್ರಕರಣದ ಮೂಲ ಆರೋಪಿ ಯಾರಿರ್ತಾನೆ ಮೊಹಮ್ಮದ್ ರಫೀಕ್, ತಂದೆ ಇಸ್ಮಾಯಿಲ್. ಏನಿದೆ ಇವೊಂದು ವಿಚಾರ ಅಂತ ಹೇಳಿದರೆ, ಇವನ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕೇರಳ ರಾಜ್ಯದಲ್ಲೂ ಸೇರಿದಂತೆ ಇವನ ಮೇಲೆ ಒಟ್ಟು 68 ಪ್ರಕರಣ ದಾಖಲಾಗಿದೆ. ಓಕೆ, 68 ಪ್ರಕರಣದಲ್ಲಿ ಅವನ ಮೇಲೆ ಸುಲಿಗೆ, ಚೈನ್ ಸ್ನ್ಯಾಚಿಂಗ್, ದರೋಡೆ ಮತ್ತು ಭಾಳಷ್ಟು ಹೀನಸ್ ಅಫೆನ್ಸಸ್ ಕರ್ನಾಟಕ ಅಲ್ಲಿ ವಿವಿಧ ಪೊಲೀಸ್ ಸ್ಟೇಷನ್ಸಲ್ಲಿ, ಮೂಲತಃ ಈಗ ಗದಗ ಜಿಲ್ಲೆಯಲ್ಲಿ ಒಂದು ಪ್ರಕರಣ. ಇನ್ನು ಈ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ರಫೀಕ್ನ ಹಿಸ್ಟ್ರಿ ಬಹಳಷ್ಟು ರೋಚಕವಾಗಿದೆ. ಒಟ್ಟು 68 ಕಳ್ಳತನ ಕೇಸ್ನಲ್ಲಿ ಆತನ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಖದೀಮ ರಫೀಕ್ ಹೆಸರಿಗೆ ಈತ ತರಕಾರಿ ವ್ಯಾಪಾರಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂಥ ಆಸಾಮಿ. ಸ್ಥಳೀಯ ಕಳ್ಳರನ್ನ ಬಳಸಿಕೊಂಡು ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ದ. 2024ರಲ್ಲಿ ವಿಟ್ಲ SBI ಬ್ಯಾಂಕ್ ಕಳ್ಳತನದಲ್ಲೂ ಕೂಡ ಈತ ಭಾಗಿಯಾಗಿದ್ದ. ಬ್ಯಾಂಕ್ನಲ್ಲಿ 3 kg ಚಿನ್ನವನ್ನು ಕದ್ದು ಪರಾರಿಯಾಗಿದ್ದಂಥ ಮೊಹಮ್ಮದ್ ರಫೀಕ್ ಕೇರಳ, ದಕ್ಷಿಣ ಕನ್ನಡ, ಉಡುಪಿ ಭಾಗದಲ್ಲಿ ಕಳ್ಳತನವನ್ನ ಮಾಡಿದ್ದ. ಸುಳಿವೇ ಸಿಗದಂತೆ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ದ. ಕಡೆಗೂ ಕೂಡ ಈತ ಅರೆಸ್ಟ್ ಆಗಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.